ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಗೃಹ ಸಚಿವರು ಮಾಡಬೇಕಾಗಿಲ್ಲ. ನೀವು ತನಿಖೆ ನಡೆಸಿ ಅದಕ್ಕೆ ಮುಂಚೆಲೇ ಸರ್ಟಿಫಿಕೇಟ್ ಕೊಟ್ಟರೆ ನೀವು ಪಕ್ಷಪಾತಿಗಳು ಅಂತ ಆಗ್ತೀರಿ. ನಿಮಗೆ ಈ ಇಡೀ ಪ್ರಕರಣವನ್ನು ಮುಚ್ಚಾಕಬೇಕು ಅನ್ನುವಂಥ ಮನಸ್ಥಿತಿ ಇದ್ದಂತೆ ಜನರಲ್ ಭಾವನೆ ಬರುತ್ತೆ. ನೀವು ಗೃಹ ಸಚಿವರಾಗಿ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು, ಸರ್ಟಿಫಿಕೇಟ್ ಕೊಡ್ತು, ಹಾಗಾದರೆ ಧರ್ಮಸ್ಥಳಕ್ಕೆ ಷಡ್ಯಂತ್ರ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡೋದು ಒಳ್ಳೆ ಕೆಲಸ ಅಂತ ನೀವು ಭಾವಿಸ್ತೀರಾ? ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡೋದು ಒಳ್ಳೆ ಕೆಲಸ ಅಂಥೇಳಿ ಸರ್ಟಿಫಿಕೇಟ್ ಕೊಡ್ತೀರಾ? ಇದು ಕ್ರಿಮಿನಲ್ ಅಲ್ದಲೇ ಇನ್ನೇನಿದು? ಇದು ಘನಂದಾರಿ ಕೆಲಸನಾ ಅಥವಾ ಸಮಾಜಕ್ಕೆ ಗೌರವ ತರೋ ಕೆಲಸನಾ? ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನೀವು ಗೃಹ ಸಚಿವರು ಅನ್ನೋ ಪ್ರಜ್ಞೆ ಇರಲಿ. ಈಗ ನೀವು ಗೃಹ ಸಚಿವರಾಗಿದ್ದೀರಿ, ನಿಮ್ಮ ಮೇಲೆ ತನಿಖೆ ನಡೆಸುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಅದರ ಬದಲೇ ನೀವೇ ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ಕೆಳಗಡೆನ ಅಧಿಕಾರಿಗಳು ನಿಮ್ಮ ಮರ್ಜಿಗೆ ತಕ್ಕಂತೆ ನಡ್ಕೊಳ್ತಾರೆ. ನಿಮಗೆ ಖುಷಿಪಡಿಸೋದಕ್ಕೆ ಸತ್ಯವನ್ನು ಮುಚ್ಚಿಡ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡೋ ರೀತಿಯಲ್ಲಿ ಹೇಳಿಕೆ ಕೊಡೋದು ತಪ್ಪು ಅಭಿಪ್ರಾಯ ಮೂಡುತ್ತೆ. ನಿಮ್ಮ ಬಗ್ಗೆನೂ ಕೂಡ ತಪ್ಪು ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಆಗುತ್ತೆ.